ಕಾಡಿನ ತನ್ಮಧ್ಯದಲ್ಲಿ ನಮ್ಮಂತ ರಕ್ಕಸರು ಕೂಡ ಅಡ್ಡಾಡುವುದಕ್ಕೆ ಭಯಪಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇಂಥ ಪ್ರದೇಶದಲ್ಲಿ ಹೆಣ್ಣೋರ್ವಳು ಕುಳಿತುಕೊಂಡಿದ್ದಾಳೆ. ಆಶ್ಚರ್ಯವೇ ಸರಿ. ನಾನು ಬೆನ್ನಟ್ಟಿ ಬಂದದ್ದು ಯಾರನ್ನ? ಮಂಗಳ ಅಂಬೆಯನ್ನ. ಅವಳು ನನ್ನ ಪಾಲಿಗೆ ಒಂದು ಮಣ್ಣಿನ ಹರಿ ಅಂತ ಭಾವಿಸಿದೆ. ಇಲ್ಲಿ ಬಂದು ನೋಡ್ತೇನೆ, ತಾಮ್ರದ ಹಂಡೆಯೇ ಕಾಣ್ತಾ ಉಂಟು. ಯಾಕೆ ಹೇಳಿ? ಒಂದು ಸಂದರ್ಭದಲ್ಲಿ ಯಾವ ಹೆಣ್ಣನ್ನು ನಾನು ನೋಡಿದವನು, ಆದ್ರೆ ಇವತ್ತು ಕಂಡಾವಾಗ ಈ ಹೆಣ್ಣು ಹೇಗಿದ್ದಾಳೆ? ಏನು ಪ್ರಭೆ, ಅಯ್ಯಪ್ಪ ಮುಖವೇ, ಮುಖ ಅಂದ್ರೆ ಸಣ್ಣದಲ್ಲ, ಒಳ್ಳೆ ಗುಂಬಳಕಾಯಿ ಮುಖ ಇದ್ದಾಗ ಉಂಟು. ಅಯ್ಯಪ್ಪ ಕಣ್ಣು ಭಯಂಕರದ ಕಣ್ಣಿದೆ, ಅಂಟೆಕಾಯಿ ಕಣ್ಣಿದ್ದಾಗ ಉಂಟು. ಅಯ್ಯಪ್ಪ ತುಟಿ, ಇದು ತುಟಿಯಲ್ಲ ಕರುಗುಂಜಣಿಗೆ ಸೇಡಿದ್ದಾಗ ಉಂಟು. ಅಯ್ಯಪ್ಪ ಇವಳು ಮೂಗು, ಇದು ಮೂಗಲ್ಲ ದೊಡ್ಡ ಹೆಡಪಂಟೆ ಇದ್ದಾಗ ಉಂಟು. ಅಯ್ಯಪ್ಪ ಇವಳು ಹಣೆ, ಇದು ಹಣೆಯಲ್ಲಪ್ಪ ಮನಸ್ಸಿನ ಮಣೆ. ಅಯ್ಯೋ ಕೊರಳು, ನಾಲ್ಕು ಬೆರಳು. ಅಯ್ಯಪ್ಪ ಕೈಕಾಲು ಅಂದ್ರೆ ಒಂದೊಂದು. ಅಯ್ಯಪ್ಪ ನಮ್ಮ ಜಾತಿ ಅಂತ ಕೈಕಾಲು ಇದ್ದಾಗುಂಟು. ಇಷ್ಟಿಷ್ಟು ಗಾತ್ರ, ಆ ಹೊಟ್ಟೆ, ಅಯ್ಯಪ್ಪ ಎಂತ ಕೂದಲು ಮಹಾರಾಜ. ಅಂದವಾಗಿರುವಂತ ಹೆಣ್ಣೋರ್ವಳಿನ್ನು ಕುಳಿತುಕೊಂಡಿದ್ದಾಳೆ ಅಂತ ಆದ್ರೆ ಬಹುಶಃ ಇವಳಿಗೆ ಹೆದರಿಕೆ ಇಲ್ಲ. ಹೀಗೂ ಇರಬಹುದು. ಕೆಲವೊಂದು ಸಂದರ್ಭದಲ್ಲಿ ಹೆಣ್ಣು ಪ್ರಾಯಕ್ಕೆ ಬಂದಾವಾಗ ಪ್ರಾಯ ಸಮರ್ಥನಾಗಿರುವಂತ ಹೆಣ್ಣಿಗೆ ಅಪ್ಪ ಅಮ್ಮ ಮದುವೆ ಮಾಡಲಿಲ್ಲ ಅಂತ ಆದ್ರೆ ಹೆಣ್ಣು ಮಕ್ಕಳು ಏನ್ ಮಾಡ್ತಾರೆ? ದಾರಿ ತಪ್ತಾರೆ. ನಮ್ಮ ನಿಮ್ಮ ಹಾಗೆ ಇಲ್ಬೇಡವಾ? ನಮ್ದೊಂದು ಇಟ್ಕೊಳ್ಳೋಣ. ಪ್ರಾಯಕ್ಕೆ ಬಂದ ಮೇಲೆ ದಾರಿ ತಪ್ಪುತ್ತಾರೆ. ದಾರಿ ತಪ್ಪಬಾರದು ಅಂತ ಆದ್ರೆ ಅವರನ್ನ ಸರಿಯಾಗಿರುವಂತ ಸಂದರ್ಭಕ್ಕೆ ಮದುವೆ ಮಾಡಬೇಕು. ಅದು ಇಲ್ಲಿ ನೋಡ್ತಾ ಇದ್ದೇನೆ. ಇವಳ ಕೊರಳಲ್ಲಿ ಮಾಂಗಲ್ಯ ಇಲ್ಲ, ಕಾಲಲ್ಲಿ ಉಂಗುರ ಇಲ್ಲ, ಕೆಳಗೂ ಇಲ್ಲ ಮ್ಯಾಲೂ ಇಲ್ಲ ಎನ್ನುವಾಗ ಇವಳಿಗೆ ಮದುವೆ ಆಗಲಿಲ್ಲ. ಮದುವೆ ಆಗದಿರುವಂತ ಹೆಣ್ಣೋರ್ವಳು ಈಗ ಬಂದಿದ್ದಾಳಂತ ಆದ್ರೆ ಬಹುಶಃ ಹೀಗೂ ಇರಬಹುದು. ಯಾರಿಗೋ ಬರ್ತೇನೆ ಅಂತ ಹೇಳಿರ್ಬಹುದಾ? ಹಾಗೂ ಇರಬಹುದು. ಅಲ್ಲ, ಯಾರಾದ್ರೂ ಬರ್ತೇನೆ ಇಲ್ಲಿ ಬಂದು ಕೂತ್ಕೊಳ್ಳೋ ಅಂತ ಹೇಳಿದ್ರೆ ಅದು ಇರಬಹುದು. ಆದ್ರೆ ಈ ಕಾಡಲ್ಲಿಯಾ? ಹಾಗಿದ್ರೆ ಹೀಗೂ ಇರಬಹುದು. ನಾನು ಬರ್ತೇನೆ ಅಂತ ನನ್ನ ದಾರಿಯನ್ನ ಕಾಯ್ತಾ ಕುಳಿತುಕೊಂಡಿದ್ರೆ ಇದು ಒಂದಿರಬಹುದಲ್ಲ. ಇದು ಬಯಸದೆ ಬಂದಂತ ಭಾಗ್ಯ. ಮಾತಾಡ್ತಾ ಬಂದದ್ದು ಯಾರಲ್ಲಿ? ಮಾತು ಬರದ ಹೆಣ್ಣನ್ನ ಮಾತನಾಡ್ಸೋದಕ್ಕೆ ಹೋದ್ರೆ ಮಾತಾಡ್ತಾಳೆ. ಹಾಗಂತ ನಮಗೆ ಮಾತನಾಡ್ಲಿಕ್ಕೆ ಬರುವುದಿಲ್ವಾ? ನಮ್ಗೆ ಹೇಳ್ಕೊಟ್ಟಿದ್ದಾರೆ, ನಮ್ಮ ಗುರುಗಳಿದ್ದಾರೆ. ಎದುರು ಕುತ್ಕೊಂಡಿದ್ದಾರೆ ನೋಡಿ, ಮೂಕೆಯನ್ನು ಮಾತನಾಡಿಸುವುದು ಹೇಗೆ ಅಂತ ನೋಡಿ. ಈಗ ಮಾತನಾಡಿಸ
ಇಲ್ಲಿ ಯಾರು ಮುಗಿದಾರ ಎಲ್ಲ ಮಾತಾಡುದು ಮಾತು ಬರ್ತದ ಅಂದ್ರೆ ನಿನಗೆ ನನಗೆ ಮಾತು ಬರ್ತದೆ ಎತ್ತಿ ಅವರೇ ಸತ್ತ ಹಾಳಾಗಿ ಹೋಗ್ಲಿಕ್ಕೆ ಯಾರಿಗೆ ಅಲ್ಲ ನನ್ನ ನೆನಪು ಹಾಗೆ ನಿನಗೆ ಮಾತೇ ಬರುವುದಿಲ್ಲ ಅಂತ ಮಾಡಿದ್ದೆ ನನಗೆ ಮಾತು ಬರ್ತದೆ ಸಾಕು ದೇವ್ರು ಎಲ್ಲವನ್ನು ಕೊಟ್ಟಿದ್ದಾನೆ ಹಾ ಅದೊಂದು ಕಳ್ಸ್ಕೊಂಡಿದ್ದಾನ ಅಂತ ಬೇಸರ ಆಯ್ತು ಹಾಗೆ ಮಾತು ಬರ್ತದ ಮಾತು ಬರ್ತದೆ ಬಹಳ ಒಳ್ಳೆಯದು ಹಾ ಮಾತು ಬಂದ್ರೆ ಬಹಳ ಒಳ್ಳೆಯದು ಒಳ್ಳೆದು ನಿನ್ನ ಮಾತನ್ನುವುದು ಮುತ್ತು ಓ ಹೆಣ್ಣೆ ಏನು ಕಾಡಿನ ತನ್ನ ಮಧ್ಯದಲ್ಲಿ ಹಾ ಒಬ್ಬಳೇ ಕುಳಿತುಕೊಂಡಿದ್ದೀಯ ಹೌದು ಈ ರೀತಿಯಾಗಿ ಒಬ್ಬಳೇ ಕುಳಿತುಕೊಳ್ಳುವುದಕ್ಕೆ ಕಾರಣ ಏನು ಅಂತ ನಾನು ಕೇಳುವುದಿಲ್ಲ ಹಾ ಆದರೂ ಮನಸ್ಸಿಗಾದಂತಹ ಬೇಸರವನ್ನು ಕಳೆಯುವುದಕ್ಕೆ ಇಷ್ಟ ಬಂದಾವಾಗ ನೀನು ಕೂಡ ಬೇಸರವನ್ನು ಕಳೆಯುವುದಕ್ಕೆ ಬಂದೆಯಾ ಹಾ ಹಾ ಹಾಗಿದ್ರೆ ನಮ್ಮಿಬ್ಬರ ನೋಟವು ಒಂದೇ ಜಾತಿ ಅಂತಾಯ್ತು ಓಹೋ ದಾರಿ ಅಲ್ವಾ ನೀನ್ ಯಾರು ನಿನ್ನ ಅಪ್ಪ ಯಾರು ನಿಮ್ಮ ಅಮ್ಮ ಯಾರು ನಿಮ್ಮ ಊರು ಯಾರು ನಿನ್ನ ಹೆಸರು ಯಾಕೆ ಬಂದೆ ಇದೆಂತ ಜೋರಾಗುದೆ ಅಲ್ವೇ ಒಂದೊಂದು ಪ್ರಶ್ನೆ ಕೇಳುವಾಗ ಹಾಗೆ ಕೇಳು ಕೆಲವರಿಗೆ ಹಾಗೆ ಹಾ. ಎಂತ ಮಾಡ್ಲಿಕ್ಕೆ ಇಲ್ಲ ಅದೇ ಅದೇ ಅದು ಮತ್ತೆ ನಿನ್ನಂತವಳನ್ನ ಕಂಡಾವಾಗ ಆಗಲಿಲ್ಲ ಅಂತ ಆದ್ರೆ ಮತ್ತೆ ಇನ್ಯಾವಾಗ ಆಗುವುದು ಅಲ್ವಾ ಎಲ್ಲವನ್ನ ಹೇಳಿದ್ರೆ ಕೇಳಬೇಕೆನ್ನುವಂತ ಬಯಕೆ ಅಲ್ಲ ನೀನೇ ಯಾರು ಗೊತ್ತಾಗಲಿ ಅನಾರತ್ ಗೊತ್ತಾಗಲಿಲ್ವಾ ಇಲ್ಲ ಜಗದೇಕ ವೀರ ಮಹಾ ಮಲ್ಲ ಮಳ್ಳ ಜಗ್ ಅಲ್ಲವ ಮತ್ತೆ ನೀ ಹೇಳಿದೆ ಮಲ್ಲ ಮಲ್ಲ ಹಾ ಜಗ ಜಟ್ಟಿ ಹಾ ಅರೆದಿವಿರ ಮಾಡ್ತಾಂಡ ಅಯ್ಯಪ್ಪ ಅಷ್ಟೆಲ್ಲ ಉಂಟು ಓರ್ದಂಡ ಸಾಹಸಿ ಅಯ್ಯೋ ದೇವರೇ ಎಷ್ಟೆಲ್ಲ ಹೆಸರುಂಟು ಪುಣ್ಯಾತ್ಮ ಪರಮ ವಿಕ್ರಮಿ ಅಷ್ಟೆಲ್ಲ ಹೆಸರುಂಟು ನಿನಗೆ ತೋಳ್ಬಲ ಸಾಮರ್ಥ್ಯ ಪಾಪ ಗಾಳಿ ಬಂದ್ರೆ ಹಾರ ಹೋಗ್ತೀಯ ಯಾರು ನೀನ್ ತಿಳಿದಷ್ಟು ಸುಲಭ ಇಲ್ಲ ಹೌದಾ ಏನು ಮೈಕೈ ತುಂಬಿಕೊಂಡು ಆ ಕ್ಷಣದ ಏನು ಒಳ್ಳೆ ಗಟ್ಟಿ ಜನ ಅಂತಲ್ಲ ಹಾಗೆ ಹೇಳಿದಲ್ಲ ಕೆಲವೊಂದು ಸಂದರ್ಭದಲ್ಲಿ ಮೈಕೈ ತುಂಬಿಕೊಂಡವ್ರು ಹೀಗೆ ಮಾಡಿದ್ರೆ ಸಾಕು ಹೋಗಿ 10 ದೂರ ಬೀಳ್ತಾರೆ ಅದು ನನಗೆ ಗೊತ್ತಿಲ್ಲ ನಮಗೆ ಹೀಗೆ ಮುಟ್ಟಿದ್ರೆ ಸಾಕು ಕೈಯೇ ಮುರಿದು ಹೋಗ್ತದೆ ಹೌದಾ ನಮ್ಮ ಪೆಟ್ಟಂದ್ರೆ ಹೇಗಿರ್ತದೆ ಗೊತ್ತಾ ಅದು ನೀನು ಇಷ್ಟೆಲ್ಲ ಹೇಳಿ ಹಣ ಕೊಟ್ಟಿಗೆಲ್ಲ ಹೊಡೆದಾಗಿರ್ತದೆ ಇರ್ಲಿ ನೀನು ಇಷ್ಟೆಲ್ಲ ಹೇಳಿದೆಯಲ್ಲ ಹಾ. ಅಷ್ಟೆಲ್ಲ ನಿನ್ನ ಹೆಸರ ಅಲ್ಲಪ್ಪ ಹಾ. ಇದೆಲ್ಲ ಬಿರುದಾವಳಿಗಳು ಹೌದಾ ಹಾ. ಇನ್ನೆಷ್ಟು ಬರ್ಲಿಕ್ಕೆ ಉಂಟು ಇನ್ನೆಷ್ಟು ಹೋಗ್ಲಿಕ್ಕೆ ಉಂಟು ಏ 609 ಆಯ್ತು ಅಷ್ಟದ ಮೇಲೆ ಇಟ್ಟಿದ್ದೇನೆ ಹೌದಾ ಈಗ ನಾಳೆ ಅಂದ್ರೆ 610 ಅದು ಯಾರಿಗೆ ನಿನಗೆಯಾ ನನ್ನ ಗುರುಗಳಿಗೆ ನಿನಗಲ್ಲ ನನಗಲ್ಲಪ್ಪ ನಿನಗೆ ಅದೇ ಅದೇ ನೋಡಿ ನಮಗೆಲ್ಲ ನಿನಗೆ ಕೊಡುದು ಯಾ ಪುಣ್ಯಾತ್ಮ ನಮಗೆಲ್ಲ ಏನಾದ್ರೂ ಕೊಡುದಿದ್ರೆ ಹೊಡಿಬತ್ತಿ ಸನ್ಮಾನ ಬಿಟ್ಟು ನಮ್ಗೆಂತಂತಿಲ್ಲ. ಒಳ್ಳೇದೇ ಹಾ. ಹಾ. ಹಾಗಾಗಿ ಹೇಳಿ ಏನು ನಿನ್ನನ್ನ ಕಂಡ್ರೆ ಹಾ. ಮಾತನಾಡಿಸ್ಬೇಕು ಅಂತ ಅಲ್ಲ ನಿನ್ನ ಹೆಸರು ಮಾತನಾಡ್ಸುರ ಯಾವ ನಾಡಿಗೆ ಅಧಿಕಾರಿ ಶೇಡಿ ಮನೆಗೆ ಅಧಿಕಾರಿ ನೀನಾ ನಾನೇ ಸತ್ತ ಹಾಳಾಗಿ ಹೋಗ್ಲಿ ಅಂತ ನಾ ಸತ್ತೋದ್ರೆ ನೀನೇನು ನೀನು ಕೂಗು ಮೋಸ್ಕೊಳ್ಳಿ ನಾ ಹಾಗೆ ಹೇಳಿದಲ್ಲ ಮತ್ತೆ ಸೇಡು ಮನೆ ಅಧಿಕಾರಿ ಮದನಾಸುರ ಎನ್ನುವ ಹಾಗೆ ನಾನು ಹೆಸರೇನು ಕೇಳಿದ್ದೇನೆ ಹೊರತು ಹಾ ಪ್ರತ್ಯಕ್ಷವಾಗಿ ನಾನು ನೋಡಿರಲಿಲ್ಲ ನಿನ್ನ ಜೀವನ ಪಾವನವಾಯ್ತು ಹಾಗಾಗಿ ಸಾಕು ನೀನು ಹೇಳು ಮನೆಗೆ ಹೋಗುವ ಹಾಗಲ್ಲ ನೀನು ನನ್ನ ಕಣ್ಣು ಎದುರು ಕೂಡ ಹಾ. ಇದ್ದರೂ ಕೂಡ ಹಾ. ನಿನ್ನ ಗುರುತೇ ಇರ್ಲಿಲ್ಲವಲ್ಲ ಗುರುತು ಹಿಡಿಲಿಕ್ಕೆ ಆಗ್ಲಿಲ್ಲ ಹಾಗಾಗಿ ನನ್ನ ಬುದ್ಧಿಗೆ ನಾನೇ ಬೈಕೊಂಡ ಕೆಲವೊಂದು ಸಂದರ್ಭದಲ್ಲಿ ಹಾಗೆ ಹಾ. ಎದುರಿಂದ ಅಪ್ಪ ಹೋದ್ರೆ ಇವನೇ ಅಪ್ಪ ಅಂತ ಗೊತ್ತಾಗುದಿಲ್ಲ ಅದು ನನಗೆ ಗೊತ್ತಿಲ್ಲ ನಿಮ್ಮಂತರಿಗೆ ಗೊತ್ತಲ್ಲ ಮಾತುಕತೆ ಹೌದಾ ಹಾ, ಹಾ. ಹಾಗಾದ್ರೆ ನನ್ನ ಪರಿಚಯ ಬೇಕು ತಾನೆ? ಯಾರು ನೀನು ಅಯ್ಯೋ ನೀನು
Oh